ಎದಕ್ಕೆ ಕರೆದೀನಿ ಅಂದರೆ ಮೊನ್ನೆ ನಡೆದಂಥ ನಮ್ಮ ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಉಪಚುನಾವಣೆಯ ಒಂದು ಏನು ನಮ್ಮ ಪಕ್ಷದ ಭಾಜಪ ಪಕ್ಷದ ಸೋಲಿಗೆ ಏನು ಕಾರಣ ಆಗೈತಿ, ಯಾವ ರೀತಿ ಪಕ್ಷದ ಒಂದು ಹಿನ್ನಡೆಗೆ ಕಾರಣ ಅಂತ ಅನ್ನೋದನ್ನು ನಾನು ಇಲ್ಲಿ ತಮ್ಮ ಮೂಲಕ ನಮ್ಮ ರಾಜ್ಯ ನಾಯಕರಿಗೆ ತಿಳಿಪಡಿಸೋಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ಏನು 2024ರಲ್ಲಿ ಶಿಗ್ಗಾಂವ್ ಸವಣೂರು ವಿಧಾನಸಭಾ ಮತಕ್ಷೇತ್ರದ ಉಪಚುನಾವಣೆ ನಡೀತು. ಅದು ಹೀನಾಯವಾಗಿ ಸೋಲಾಗ ಕಾರಣ ಬಹಳ ಒಂದು ನಮ್ಮ ನಾಯಕರ ಒಂದು ನಡವಳಿಕೆನೇ, ನಾಯಕರಂದ್ರೆ ಸಂಸದರಾಗಿರುವಂಥ ಹಾವೇರಿ ಸಂಸದರಾಗಿರುವಂಥ ಹಾಲಿ ಸಂಸದರಾಗಿರುವಂಥ ಹಾಗೂ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಬೊಮ್ಮಾಯಿ ಅವರ ಒಂದು ಏನು ಏಕಚಕ್ರಾಧಿಪತ್ಯದ ನಡವಳಿಕೆ ಏನೈತಲ್ಲ ಅದು ಮುಖ್ಯ ಕಾರಣ ಆಗೈತಿ. ಅದಕ್ಕೆ ಅವರು ಸೋಲಾಗೈತಿ. ಆದರೆ ಸಾಮಾನ್ಯ ಕಾರ್ಯಕರ್ತರು ಹಾಗೂ ಯಾವುದೇ ಮುಖಂಡರ ತಾಲೂಕಿನಲ್ಲಿರುವಂಥ ಯಾವುದೇ ಮುಖಂಡರ ಅದು ಹೊಣೆಗಾರರು ಅಲ್ಲ. ಅವರು ಏನು ಮಾಡತ್ತಾರಂದ್ರೆ ಆ ಹೊಣೆಗಾರಿಕೆನ ಮತ್ತೊಬ್ಬರ ಮೇಲೆ, ಕಾರ್ಯಕರ್ತರ ಮೇಲೆ ಹಾಕಿ ತಾವದಿಂದ ಜಾರಿಕೊಳ್ಳಾಕತ್ತಾರೆ. ಆ ದೃಷ್ಟಿಯಿಂದ ತಮ್ಮ ಮೂಲಕ ಎಲ್ಲ ವಿಷಯಗಳನ್ನು ತೆರೆದಿಟ್ಟು ರಾಜ್ಯ ಹಾಗೂ ರಾಷ್ಟ್ರ ನಾಯಕರ ಸಮ್ಮುಖಕ್ಕೆ ನಾವು ಈ ಎಲ್ಲ ವಿಷಯಗಳನ್ನು ಮುಟ್ಟಿಸಲಿಕ್ಕೆ ನಾವು ಇವತ್ತು ಅಣಿಯಾಗಿದ್ದೀವಿ. ಆ ದಿಶೆಯೊಳಗೆ ಏನಂದ್ರೆ ಸೋಲಿಗೆ ಕಾರಣಗಳ ಸಾವಿರಾರು ಇರ್ತಾವೆ. ಯಾವುದೇ ವ್ಯಕ್ತಿ, ಯಾವುದೇ ಮುಖಂಡರಿಗೆ ಒಬ್ಬರೇ ಅದಕ್ಕೆ ಸೀಮಿತರಾಗಿರೋದಿಲ್ಲ. ಪಕ್ಷದ ಒಂದು ಸಂಘಟನಾತ್ಮಕ ಏನು ವಿಚಾರಗಳಿರ್ತಾವೆ, ಸಂಘಟನೆ ಕೊರತೆ ಏನಿರ್ತೈತಿ ಅದು ಕಾರಣ ಆಗಿರ್ತೈತಿ. ಅಲ್ಲಿ ಕ್ಷೇತ್ರದ ಅಭ್ಯರ್ಥಿನೂ ಕಾರಣ ಆಗಿರ್ತಾನೆ, ಅಭ್ಯರ್ಥಿಯ ನಡವಳಿಕೆ ಕಾರಣ ಆಗಿರ್ತೈತಿ. ಹಾಗೂ ಕ್ಷೇತ್ರದಲ್ಲಿ ಏನು ನಾಯಕರಿರ್ತಾರ, ಆಮೇಲೆ ರಾಷ್ಟ್ರೀಯ ನಾಯಕರು ಏನು ಬಂದು ಅವರು ಪ್ರಚಾರ ಯಾವ ರೀತಿ ಮಾಡ್ತಾರ, ಆ ಪ್ರಚಾರದ ಸಾಧಕ ಬಾಧಕ ಏನು ಒಂದು ಅವರ ಭಾಷಣಗಳಿರ್ತಾವಲ್ಲ, ಅದರಿಂದ ಇದಕ್ಕೆ ಚುನಾವಣೆಗೆ ಉಪಯೋಗನೂ ಏನು ಅದರಿಂದ ಅನುಪಯುಕ್ತನೂ ಕೆಲವೊಂದು ವಿಷಯಗಳನ್ನು ನಾಯಕರೆಲ್ಲ ಮಾತಾಡಿರ್ತಾರೆ. ಅಂಥ ಬೆಳವಣಿಗೆಗಳು ನಡೆದು ನಮ್ಮ ಕ್ಷೇತ್ರ ಇವತ್ತು ಕ್ಷೇತ್ರವನ್ನು ಕಳ್ಕೊಂಡೈತಿ. ಈಗ ಸರ್ ದೊಡ್ಡಿಗೌಡರನ್ನ ಮತ್ತು ನಿಮ್ಮನ್ನ ಪರ್ಟಿಕ್ಯುಲರ್ ಆಗಿ ಪಕ್ಷದಿಂದ ಉಚ್ಚಾರ ಮಾಡ್ತೀನಿ ಅದನ್ನ ಹೇಳಿ ರೀಸನ್ ಹೇಳ್ತೀನಿ. ಈಗ ನಂದು ಮುಗಿಸ್ತೀನಿ, ಆಮೇಲೆ ನಿಮಗೆಲ್ಲ ಪ್ರಶ್ನೆ ಮಾಡ್ತೀನಿ. ನಮ್ಮ ಈ ಏನು ಅಭ್ಯರ್ಥಿಗಳದಾರಲ್ಲ ಅವ್ರ ಮ್ಯಾಗ ಬಿಟ್ಕಾಯಿನ್ ಹಗರಣದ ಒಂದು ಕೇಸ್ ಇತ್ತು. ಅದು ಕ್ಷೇತ್ರದೊಳಗೆ ಓಡಾಡಕತ್ತು. ಆಮೇಲೆ ಅವ್ರ ಮಾತುಗಳು ದುರಂಕಾರದಿಂದ ಕೂಡಿರುವಂಥ ಮಾತುಗಳು ಅಭ್ಯರ್ಥಿಗಳು. ಆಮೇಲೆ ಏನು ವಕ್ಫ್ ಬೋರ್ಡಿನ ವಿಚಾರವಾಗಿ ನಮ್ಮ ಕ್ಷೇತ್ರ ಯಾವುದೇ ಥರನಾದ ಅದಕ್ಕೆ ರೆಸ್ಪಾನ್ಸ್ ಸಿಗಲಿಲ್ಲ. ವಕ್ಫ್ ಬೋರ್ಡ್ BJP ಪ್ಲಸ್ ಆಗಲಿಲ್ಲ, ಕಾಂಗ್ರೆಸ್ಸಿಗೆ ಪ್ಲಸ್ ಆಗ. ಕಾರಣ ಇಷ್ಟ, ಮಾಜಿ ಮುಖ್ಯಮಂತ್ರಿಗಳು ವಕ್ಫ್ ಬೋರ್ಡ್ ಪರವಾಗಿ ಮಾತಾಡಿದಂಥ ವಿಡಿಯೋ ಹರಿದಾಡಿ ಕ್ಷೇತ್ರ ತುಂಬ ಹರಿದಾಡಿ ಆ BJP ಸರ್ವನಾಶ ಆಗಕ್ಕೆ ಅವರ ಮೂಲ ಕಾರಣರಾದ ನಮ್ಮ ಕ್ಷೇತ್ರದೊಳಗೆ. ಆಮೇಲೆ ಚುನಾವಣಾ ಪೂರ್ವಭಾವಿ ಸಿದ್ಧತೆ ಇರಲಿಲ್ಲ ನಮ್ಮ ಕ್ಷೇತ್ರದಲ್ಲಿ. ಕಾರಣ ಇಷ್ಟ, ನಾನು ಗೆಲ್ತೇನೆ ಎನ್ನುವ ದುರಂಕಾರ ನಮ್ಮ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಹತ್ರ ಇತ್ತು. ಆ ಒಂದು ಏನು ತಮ್ಮ ಮಗನಿಗೆ ನಾನು ಟಿಕೆಟ್ ಕೊಡಲಾರ್ದೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀನಿ, ನಮ್ಮ ಮಗ ನಿಲ್ಲಲ್ಲ ಅಂತ ಸುಳ್ಳು ಹೇಳ್ತಾ ಬಂದು ಕೊನೆಯ ಗಳಿಗೆಯಲ್ಲಿ ತಮ್ಮ ಮಗನ ಪುತ್ರ ವ್ಯಾಮೋಹ ಧೃತರಾಷ್ಟ್ರನಂತ ಪ್ರೀತಿಗೇನು ಒಳಗಾಗಿ ತಮ್ಮ ಮಗನನ್ನು ನಿಲ್ಲಿಸಿರಲ್ಲ. ಅದು ದೊಡ್ಡ ಒಂದು ಹೊಡೆತ ಕೊಡ್ತು. ಜನರ ತಲೆಗೆ ಏನು ಬಂತು ಅಂದರೆ ಇವರೆಲ್ಲ ಯೋಗ್ಯರಲ್ಲ, ಈ ಕ್ಷೇತ್ರಕ್ಕೆ ಯೋಗ್ಯರಲ್ಲ ಅಂತ 1,05,000 ಚಿಲ್ಲರ ಮತದಾರರು ಇವನ್ನ ತಿರಸ್ಕಾರ ಮಾಡಿದ್ರು. ಯಾವ ಕಾರ್ಯಕರ್ತ, ಯಾವ BJP ಮುಖಂಡನೂ ಇವ್ರನ್ನ ತಿರಸ್ಕಾರ ಮಾಡಿಲ್ಲ. ಕ್ಷೇತ್ರದ ಜನತೆ ತಿರಸ್ಕಾರ ಮಾಡಿದ್ರು. 1,05,000 ಚಿಲ್ಲರ ಜನ ಮತದಾರರು ಇವರು ತಿರಸ್ಕೃತರಾಗ್ಯಾರ ಮಾಡ್ಯಾರ. ಆಮೇಲೆ 2028 ಚುನಾವಣೆ ಒಳಗೆ
ನಮ್ಮ ಮಾನ್ಯ ಜಿಲ್ಲಾಧ್ಯಕ್ಷರು 2028ರ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಡಲಿರೂ ಸಹ ಬೊಮ್ಮಾಯಿರ ಮಗ ಪಕ್ಷೇತರವಾಗಿ ನಿಂತವರು ಸ್ಪರ್ಧೆ ಮಾಡ್ತಾರೆ ಅಂತ ಬೊಮ್ಮಾಯಿರ ಅವ್ರ ಮುಂದೆ ಹೇಳಿದ್ರಂತ ಅವ್ರು ನಮ್ಮ ಕ್ಷೇತ್ರದ ಜನ ಮುಂದೆ ಏನೋ ಹೋಟೆಲ್ನಾಗ ಕುಂತಾಗ ಮಾತಾಡ್ತಾರೆ. ಅಂದರೆ ಎಷ್ಟರ ಮಟ್ಟಿಗೆ ಬೊಮ್ಮಾಯಿರ ಅಧೀನದಾಗ ಐತೆ ನಮ್ಮ ಪಕ್ಷ, ಆ ಒಂದು ದಿಶೆಯೊಳಗೆ ನಮ್ಮ ಪಕ್ಷ ಹೊಂಟತ್ತೇನೋ ನಮ್ಮ ಜಿಲ್ಲಾದಾಗ, ನಮ್ಮ ಕ್ಷೇತ್ರದಾಗ ಅಂತ ನನ್ನ ಒಂದು ಅಭಿಪ್ರಾಯ. ಪಕ್ಷ ಅಂದಮ್ಯಾಗ ಕೇಡರ್ ಬೇಸ್ ಪಾರ್ಟಿ ಅಂತ ನಮ್ಮ ರಾಜ್ಯ ನಾಯಕರೆಲ್ಲ ಭಾಷಣ ಮಾಡ್ತಾರೆ. ಎಲ್ಲೈತಿ ಕೇಡರ್ ಬೇಸ್ ಪಾರ್ಟಿ? ಕೇವಲ ಒಬ್ಬನಿಗೆ ಸೀಮಿತ ಆಗೈತೆ. ಅವ ಬೊಮ್ಮಾಯಿ ಅವರು ಹೇಳಿದ ತಕ್ಷಣ ಸಸ್ಪೆಂಡ್ ಮಾಡೋದಾಗಲಿ, ಒಳಗೆ ತಗೊಳ್ಳೋದಾಗಲಿ. ಬೊಮ್ಮಾಯಿರು ಏನು ಮಾಡ್ಯಾರ, 2008ರಿಂದ ನಮ್ಮ ಕ್ಷೇತ್ರಕ್ಕೆ ಬಂದಾರ. 2008ರಿಂದ ಅವ್ರು ಯಾವ ರೀತಿ ರಾಜಕಾರಣ ಮಾಡಕತ್ತಾರ ನನಗೆಲ್ಲ ಸಂಪೂರ್ಣ ಮಾಹಿತಿ ಐತಿ. ಅವರು ತಾಲೂಕ್ ಪಂಚಾಯತಿ, ಆಮೇಲೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLC, MP ಏನು ಚುನಾವಣೆ ಮಾಡಿದರು ಆ ಕ್ಷೇತ್ರದ ಜನಕ್ಕೆ ಗೊತ್ತೈತೆ. ಏನು ಅಭ್ಯರ್ಥಿಗಳ ಪಕ್ಷದ ಅಭ್ಯರ್ಥಿಗಳಿರ್ತಾರ, ಅವ್ರಿಗೆ ಬೇಕಾದ ವ್ಯಕ್ತಿಗಳು ಪಕ್ಷೇತರ ನಿಂತರೂ ಸಹ, ಆಮೇಲೆ ಇನ್ನೊಂದು ಪಾರ್ಟಿಯಲ್ಲಿ ನಿಂತರೂ ಸಹ ಅವರಿಗೆ ಸಹಾಯ ಮಾಡಿದಂಥ ಉದಾಹರಣೆಗಳು ಸಾಕಷ್ಟು ಅದಾವೆ. ಈ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಸಹಾಯ ಮಾಡಿದ ಸಾಕಷ್ಟು ಉದಾಹರಣೆಗಳದಾವೆ ನಮ್ಮ ಹತ್ರ. ಇಂಥ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಯಾರಲ್ಲ ಇವರೆಲ್ಲ, ಇವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತಲ್ಲ. ಇವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಮುಖ್ಯಮಂತ್ರಿಗಳನ್ನ, ಮಾಜಿ ಮುಖ್ಯಮಂತ್ರಿಗಳನ್ನ? ನನ್ನ ಕಡೆ ಪ್ರೂಫ್ ಐತಿ. ಆಮೇಲೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಗೆ ಇವ್ರ ಪಾತ್ರ ಏನೈತಿ, ಧಾರವಾಡ ಲೋಕಸಭಾ ಚುನಾವಣೆಗೆ ಇವ್ರ ಪಾತ್ರ ಏನೈತಿ, ಇವ್ರ ಕೊಡುಗೆ ಏನೈತಿ, ಮಾನ್ಯ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳ ಕೊಡುಗೆ ಏನೈತಿ? ಕ್ಷೇತ್ರದಾಗ ಒಬ್ಬ ಕಾರ್ಯಕರ್ತನು ಕರೆದು ಈ ಚುನಾವಣೆ ಮಾಡ್ರಿ ಗೆಲ್ಲಿಸ್ರಿ ಅಂತ ಒಂದು ಮಾತು ಹೇಳಿದ. ಆಮೇಲೆ ಆ ಕ್ಷೇತ್ರದಲ್ಲಿ ಹೆಚ್ಚಿನ ಇವ್ರೇನು ಇವತ್ತು ಇವರು ಹಿಂಬಾಲಕರದಾರ, ಇವ್ರ ಜೊತೆಗೆ ಅದಾರ, ಪಕ್ಷ ನಿಷ್ಠೆ ಅಂತ ಹೇಳೋರು, ಇವ್ರ ಜೊತೆಗೆ ಅಕ್ಕಲಿಗೆ ಮಕ್ಕಳಿಗೆ ಏನದಾರ ಅವರೆಲ್ಲ ಮೊನ್ನೆ ಲೋಕಸಭೆಯೊಳಗೆ ವಿರೋಧ ಮಾಡ್ಯಾರ. ಲೋಕಸಭೆ ಜೋಶಿಯವರ ಚುನಾವಣೆಯೊಳಗೆ ವಿರೋಧ ಮಾಡ್ಯಾರ, ಅವ್ರು ಸೋಲ್ಸೋಕೆ ಪ್ರಯತ್ನ ಮಾಡ್ಯಾರ. ಆ ಸೋಲ್ಸೋದ್ರ ಕಾರಣ ಅದು ಒಂಥರ ಹೆಂಗಂದ್ರೆ ಅದು ದುರುದ್ದೇಶ ಐತೆ ಅದರೊಳಗೆ. ಏನಂದ್ರೆ ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನನ ಅಲ್ಲಿ ಬಲಪಡಿಸ್ಕೊಳಕ್ಕೆ, ಕೇಂದ್ರದೊಳಗೆ ರಾಷ್ಟ್ರದೊಳಗೆ ಬಲಪಡಿಸ್ಕೊಳಕ್ಕೆ ಅಂಥ ಒಂದು ಹೀನ ಕೃತ್ಯನ ತಮ್ಮ ಹಿಂಬಾಲಕರೊಂದಿಗೆ ಮಾಡ್ಯಾರ. ಇವೆಲ್ಲ ರಾಜ್ಯ ನಾಯಕರಿಗೆ, ರಾಷ್ಟ್ರ ನಾಯಕರಿಗೆ ಕಣ್ಣಿಗೆ ಕಾಣೋದಿಲ್ಲ. ದೊಡ್ಡವ್ರು ಮಾಡೋದೆಲ್ಲ ಮುಚ್ಚುಮರೆ ಆಗ್ತೈತೆ ಅಂತಾರಲ್ಲ, ಇದೇ ಒಂದು ಉದಾಹರಣೆ. ಆಮೇಲೆ ನಾವೆಲ್ಲ ನಿಷ್ಠೆಯಿಂದ ನಾವು ಪಕ್ಷಕ್ಕೆ ದುಡಿದೇವೆ. ನಾವು ಯಾವುದೇ ಪಕ್ಷರಲ್ಲಿ ಏನಿರಲಿ ಕಾರ್ಯಕರ್ತರ ನಿಷ್ಠೆಯಿಂದ ಇರ್ತಾರೆ. ಯಾವಾಗಲೂ ಕಾರ್ಯಕರ್ತರು ನಿಷ್ಠೆಯಿಂದಲೇ ಇರ್ತಾರೆ. ಇಂಥ ನಾಯಕರು ಮಾತ್ರ ಏನೆಲ್ಲ ಮಾಡಿ ಮುಚ್ಚುಮರೆ ಮಾಡ್ಕೊತಾರೆ ಹೊರತು ಕಾರ್ಯಕರ್ತರು ಎಂದೂ ವಿಚಲಿತರೂ ಆಗೋದಿಲ್ಲ. ಅವರು ನಿಷ್ಠೆನೂ ಬರೋದು, ನಿಷ್ಠೆಯಿಂದ ಕೆಲಸ ಮಾಡ್ತಿರ್ತಾರೆ. ಆ ಗಮನ ಅವರಿಗೆ ಕಾರ್ಯಕರ್ತರ ಬಗ್ಗೆ ಇಲ್ಲ, ಅವರಿಗೆ ಅದರ ಆಲೋಚನೆಯೂ ಇಲ್ಲ, ಕಾರ್ಯಕರ್ತರ ಆಲೋಚನೆಯೂ ಇಲ್ಲ. ಯಾಕಂದ್ರೆ ನಾನು ಗೆಲ್ತೇನೆ ಅನ್ನೋ ಒಂದು ಅಹಂಭಾವ ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಹತ್ರ ಐತಿ. ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಅವರು ನಮಗೆ ಚುನಾವಣೆ ಪೂರ್ವವಾಗಿ ನಾವು ಟಿಕೆಟ್ ಕೇಳಾಕಿದ್ವಿ ಅವ್ರ ಹತ್ರ. ನಾನು ಒಬ್ಬ ಆಕಾಂಕ್ಷಿ, ಇನ್ನೊಬ್ಬ ನಮ್ಮ ಶ್ರೀಕಾಂತ್ ಗೌಡರು ಆಕಾಂಕ್ಷಿಗಳು. ನಾವು ಇನ್ನೂ ಒಂದಿಷ್ಟು ಹಿರಿಯರ ಜೊತೆಗೆ ಅವ್ರನ್ನ ಸಂಪರ್ಕ ಮಾಡಿದಾಗ ಅವ್ರು ಹೇಳಿದರು, ಇಲ್ಲ ನನ್ನ ಮಗ ಅಂತೂ ಇಲ್ಲಲ್ಲ, ವಿಚಾರ ಮಾಡ್ಕೊಂಡು ಅಷ್ಟರು ಕೂಡಿ ಮಾಡೋಣ ಅಂತ ಹೇಳಿದ್ರು. ಸರಿ. ಆಮೇಲೆ ಪಕ್ಷ ನಿರ್ಣಯ ತಗೊಂಡು ನನ್ನ ಮಗನ ಮಾಡಂತ ಹೇಳಿದರು. ನನಗೆ ಅವಕಾಶ ಕೊಡಲಿಲ್ಲ ಮಾತಾಡೋಕೆ ಅಂತ ಹೇಳಿದರು. ಅವಕಾಶ ಕೊಡಲಿಲ್ಲ ಮಾತಾಡೋಕ್ಕೆ, ಅವಕಾಶ ಕೊಡೋದಂತ ಒಬ್ಬ ಮಾಜಿ ಮುಖ್ಯಮಂತ್ರಿಗಳಿಗೆ ಮಾತಾಡೋಕೆ ಅವಕಾಶ ಕೊಡೋಂಗಿಲ್ಲ ಅವ್ರ ಕ್ಷೇತ್ರದ ಅಭ್ಯರ್ಥಿನ ಮಾಡುವಾಗ ಅಂದ್ರೆ ಇದೆಂಥ ವಿಪರ್ಯಾಸದ ಸಂಗತಿ ಪಕ್ಷದೊಳಗೆ ಅಂತಾರೆ. ಮಾಜಿ ಮುಖ್ಯಮಂತ್ರಿಗೆ ಮಾತಾಡೋಕೆ ಅವಕಾಶ ಇಲ್ಲ, ಮುಂದೆ ನಮ್ಮಂಥವ್ರದ್ದು ಏನು ನಡೀತಿದ್ವಿ ಪಾರ್ಟಿ ಒಳಗೆ ನನ್ನ ಪ್ರಶ್ನೆ ಇದೆ. ಆಮೇಲೆ ಅಭ್ಯರ್ಥಿ ಘೋಷಣೆ ಆದ ತಕ್ಷಣ ನೋಡ್ರಿ, ನಿಮ್ಮ ಮಗನ ಘೋಷಣೆ ಮಾಡಿದ್ರು, ಇದರಿಂದ ತೊಂದರೆ ಆಗೈತಿ, ಅವ್ರ ಮ್ಯಾಗ ಬಿಟ್ಕಾಯಿನ್ ಹಗರಣ ಅದಾವು, ನೀವು ರೀಸೆಂಟಾಗಿ ವಿಡಿಯೋ ಕ್ಲಿಪ್ಗಳು ಹರಿದಾಡ್ಯಾವು, ಲೈಂಗಿಕ ಆರೋಪಗಳನ್ನು ನೀವು ಹೊತ್ತೀರಿ, ಆಮೇಲೆ ಕ್ಷೇತ್ರದ ಜನರ ನಿಮ್ಮನ್ನ ತಿರಸ್ಕಾರದಿಂದ ನೋಡ್ತಾರೆ ಈ ಚುನಾವಣೆಯೊಳಗೆ, ಇದು ನಿಮ್ಮ ನಿರ್ಣಯ ಸೂಕ್ತಲ್ಲ ಅಂತ ನಾವು ಹೇಳಿದ್ರೆ ಅವ್ರ ಮಾತು ಹೆಂಗಿದ್ದು, ನಾನು ಚುನಾವಣೆ ಗೆಲ್ಲೋದು ನನಗೆ ಗೊತ್ತೈತಿ, ಕ್ಷೇತ್ರನ
ನಾನು ರಕ್ತ ಸುರಿಸೇನಿ ಬೆವರು ಸುರಿಸೇನಿ ಅಂತ ಉತ್ತರ ಕೊಡ್ತಾರೆ. ಎಲ್ಲಿ ಸುರಿಸ್ಯಾರೋ ಬೆವ್ರನ್ನ, ಎಲ್ಲಿ ರಕ್ತ ಸುರಿಸ್ಯಾರೋ ಅವ್ರಿಗೆ ಗೊತ್ತು. ಇದ್ರಾಗ ಸುರಿಸ್ಯಾರ ಗೊತ್ತಿಲ್ಲ. ನಮ್ಮ ಕ್ಷೇತ್ರದಾಗಂತೂ ಬೆವರು ರಕ್ತ ಸುರಿದಿಲ್ಲ. ಬೇರೆ ಕಡೆ ಎಲ್ಲರ ರಕ್ತ ಬೆವರು ಸುರಿದಿರಬೇಕು. ಆದರೆ ಇವ್ರ ಮಾತುಗಳು ಹೆಂಗಿರ್ಬೇಕು, ಚುನಾವಣೆ ಒಂದು ಹೊಣೆ ಹೊತ್ತಂಥವ್ರು ಮಾತುಗಳು ಹೇಗಿರ್ಬೇಕು ಕಾರ್ಯಕರ್ತರೊಂದಿಗೆ, ಜನರೊಂದಿಗೆ, ಮತದಾರರೊಂದಿಗೆ ಅನ್ನೋದು ಅವರಲ್ಲಿ ಎಳ್ಳಷ್ಟು ಇಲ್ಲ. ಆ ದುರಂಕಾರದ ಮಾತೇನದಲ್ಲ ಅದೇ ಇವತ್ತು ಅವರಿಗೆ ಮುಳುವಾಗಿದೆ. ಕ್ಷೇತ್ರದ ಅಭಿವೃದ್ಧಿ ನಾನು ಮಾಡೇನಿ, ನನ್ನ ಕ್ಷೇತ್ರದ ಮತದಾರರ ಮತ ಹಾಕೋರು ಕ್ಷೇತ್ರದಾಗದಾರ, ನೀವಲ್ಲ ಅಂತ ಒಂದು ಮುಂಗಡ ಸಭೆಯೊಳಗೆ ನಮಗೆಲ್ಲ ಕಾರ್ಯಕರ್ತರಿಗೆ ಮತ್ತು ಮುಖಂಡರ ಸಭೆಯೊಳಗೆ ಅವ್ರು ಮಾತಾಡಿದರು. ಏನು ಕ್ಷೇತ್ರದಾಗ ಜನ ಅದಾರ ಮತ ಹಾಕೋರು ಅಂತ ಹೇಳಿದ್ರಲ್ಲ, ಅದ ಕ್ಷೇತ್ರದ ಜನ ಮತದಾರರ ಇವರಿಗೆ ಸರಿಯಾಗಿ ಇವತ್ತು ಪಾಠ ಕಲಿಸಿದ್ದಾರೆ. ಅದಕ್ಕೆ ನಾವು ಕಾರ್ಯಕರ್ತರು ಮುಖಂಡರಿಗಿಂತ ಏನು ನಮ್ಮ ಕ್ಷೇತ್ರದ ಜನತೆ ಮತದಾರರಿಗೆ ಪಾಠ ಕಲಿಸಿದ್ರಲ್ಲ, ಆ ಪಾಠ ಇವರು ಎಂದೂ ಮರಿಬಾರ್ದು. ಇವರ ದುರಹಂಕಾರ, ಇವರ ಇದನ್ನ ಅದಕ್ಕೆ ಮೂಲ ಕಾರಣ ಆಗೈತಿ. ಆದರೆ ಇನ್ನೊಬ್ಬರ ಒಂದು ತಲೆ ಮ್ಯಾಗ ತಮ್ಮ ಸೋಲನ್ನು ತಲೆ ಮ್ಯಾಗ ಹಾಕಿ ಇನ್ನೊಬ್ಬರ ತಲೆದಂಡ ಕೊಡುವಂಥ ಇಂಥ ಸಣ್ಣ ಮನಸ್ಸಿನ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಸಣ್ಣ ಮನಸ್ಸಿನ ಆಗಿರೋದ್ರಿಂದ ನಮ್ಮ ರಾಜ್ಯದ ಒಂದು BJP ಸರ್ಕಾರ ಅವನತಿಗೆ ಬರಾಕ ಇವರ ಮೂಲ ಕಾರಣ. ನನ್ನ ದೃಷ್ಟಿಯೊಳಗೆ ರಾಜ್ಯದಲ್ಲಿ ಏನು ರಾಜ್ಯ ಸರ್ಕಾರ ಸರ್ಕಾರವನ್ನು ಹೊಂದಿದಂಥ ನಮ್ಮ BJP ಪಕ್ಷ 65ಕ್ಕೆ ಬಂದು ನಿಂದ್ರ ಕಾರಣ ಮಾಜಿ ಮುಖ್ಯಮಂತ್ರಿಗಳೇ ಅದರ ಕಾರಣ. ಆಮೇಲೆ ಇನ್ನೊಂದು, ಇವರು ಸದ್ಯಕ್ಕೆ ಹಾಲಿ ಸಂಸದರಾಗಿ ಇಲ್ಲಿ ಹಾವೇರಿ ಡಿಸ್ಟಿಕ್ನಲ್ಲಿ ಇವರು ಒಂದಾದರೂ ಕ್ಷೇತ್ರದ ಶಾಸಕರನ್ನ ಗೆಲ್ಲಿಸುವಂಥ ತಾಕತ್ತು ಇವ್ರ ಹತ್ರ ಇಲ್ಲ. ಮತ್ತು ಇವರು ಭಾಷಣ ಮಾಡ್ತಾರೆ ದಮ್ಮು ತಾಕತ್ತು ಅಂತೇಳಿ, ಇವ್ರ ಹತ್ರ ಒಂದು ಶಾಸಕನ ಮಾಡುವಂಥ ತಾಕತ್ತು ಇಲ್ಲ ಇವ್ರ ಹತ್ರ. ಇನ್ನೊಬ್ಬರಿಗೆ ತಾಕತ್ತು ದಮ್ಮನ್ನು ಕೇಳುವಂಥ ವ್ಯಕ್ತಿ ಇವರು. ಸಂಪೂರ್ಣ ಜಿಲ್ಲೆಯ BJP ಇಲ್ದಾಗ ಕಾಂಗ್ರೆಸ್ ಮಯ ಮಾಡಿಟ್ಟಾರ. ಇನ್ನೂ ಏನು ಮಾಡ್ಬೇಕಂತಿದ್ದಾರೆ. ಆಮೇಲೆ ನಮ್ಮ ಕ್ಷೇತ್ರ ಇವ್ರು ಬಂದ ಮ್ಯಾಗ BJP ಸ್ಟ್ಯಾಂಡ್ ಆಗಿಲ್ಲ. ಹಿಂದೆ ಸವಣೂರು ತಾಲೂಕಿನ SP ಪಾಟೀಲ್ ಅಂತೇಳಿ ಒಬ್ಬರು 700-800 ಓಟ್ನಾಗ ಸೋತಿದ್ದಾರೆ. ಅಂಥ ನಮ್ಮ ಕ್ಷೇತ್ರದೊಳಗೆ ಇವರು ನನ್ನಿಂದ BJP ನಡೀತೈತಿ, ನಂದ BJP, ನಾನಾ BJP ಅನ್ನೋ ಆ ಕಮಲಾ ಹೂ ತೆಗೆದು ಗುಲಾಬಿ ಹೂವು ಇಡೋರ ಒಂದು ಉಳಿದೈತಿ ಇವ್ರ ಕೈಯಿಂದ. ಕಮಲಾ ಹೂವನ್ನು ಚೇಂಜ್ ಮಾಡಿ ಗುಲಾಬಿ ಹೂವು ಮಾಡೋದು ನಮ್ಮ ಕ್ಷೇತ್ರದಾಗ ಒಂದು ಬಿಟ್ಟರೆ ಉಳಿದಿದ್ದು ಎಲ್ಲ ಮಾಡ್ಯಾರ. ಈ ನಡವಳಿಕೆ ಏನೈತಲ್ಲ ಅವರು ಭಾಳ ಒಂದು ಕೆಟ್ಟ ರಾಜಕಾರಣದ ಹಾದಿಯಲ್ಲಿ ನಡೆದೈತೆ. ಇವರು ಹಿಂಬಾಲಕರ ಒಂದು ಏನು ದಂಡ ಐತಲ್ಲ, ಆ ದಂಡಿನ ಹಿಂದಿಗೆ ಇವ್ರು ಏನು ನಡೆಯಕತ್ತಾರಲ್ಲ, ಅವ್ರ ಹಿಂಬಾಲಕರು ಸಹ ಎಲ್ಲ ಚುನಾವಣೆಗಳಲ್ಲಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ಅವ್ರ ಹಿಂಬಾಲಕರು ಕೆಲಸ ಮಾಡ್ತಾರೆ. ಪಕ್ಷದ ಅಭ್ಯರ್ಥಿ ಬೇಕಾಗಿದ್ದರೆ ಪಕ್ಷದ ಅಭ್ಯರ್ಥಿ ಪರ ಮಾಡ್ತಾರೆ, ಇನ್ನೊಂದು ಪಕ್ಷದ ಅಭ್ಯರ್ಥಿ ಇವ್ರಿಗೆ ಬೇಕಾದವ್ರಿಗೆ ಕುಮಾರಿ ಬೇಕಾದವ್ರಿಗೆ ಆ ಪಕ್ಷದ ಅಭ್ಯರ್ಥಿ ಪರವಾಗಿ ಅವ್ರ ಹಿಂಬಾಲಕರು ಕೆಲಸ ಮಾಡ್ತಾರೆ. ಆಮೇಲೆ ಪಕ್ಷೇತರ ಅಭ್ಯರ್ಥಿ ಅವ್ರಿಗೆ ಬೇಕಾಗಿತ್ತಂದ್ರೆ ಪಕ್ಷೇತರ ಅಭ್ಯರ್ಥಿ ಪರವಾಗಿ ಅವ್ರ ಹಿಂಬಾಲಕರು ಕೆಲಸ ಮಾಡ್ತಾರೆ. ಅವ್ರ ಹಿಂಬಾಲಕರು ಕೆಲಸ ಮಾಡ್ತಾರೆ ಅಂದ ತಕ್ಷಣ ಈಗ ನಾವು ಪಕ್ಷದ ಒಂದು ಕಾರ್ಯಕರ್ತ, ನಾನು ಇನ್ನೊಂದು ಪಕ್ಷದ ಜೊತೆಗೆ ಇನ್ನೊಂದು ಪಕ್ಷದ ಪಕ್ಷೇತರ ಅಭ್ಯರ್ಥಿಯ ಜೊತೆಗೆ ನಾನು ಪ್ರಚಾರ ಮಾಡ್ತೇನೆ, ಕಾಣಿಸ್ಕೊಳ್ತೇನೆ ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಅದು ಸರಿನಾ? ಪಕ್ಷ ನಿಷ್ಠೆನ ಅದ? ಇವೆಲ್ಲ